ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಮಾಲಯದಲ್ಲಿ ಹಿಮ ಕಾಣೆ ಆಗ್ತಾ ಇದೆಯಾ, ಭಾರತದ ರಕ್ಷಕನಿಗೆ ರಕ್ಷಣೆ ಇಲ್ಲದಂತಾಗ್ತಾ ಇದೆಯಾ, ಇಂಥ ಅನುಮಾನಗಳು ಮೂಡೋದಕ್ಕೆ ಕಾರಣ ಆಗ್ತಾ ಇರೋದು ಭಾರತದ ಮುಕುಟ ಮಣಿಯಲ್ಲಿ ನಡೀತಿರೋ ಇತ್ತೀಚಿನ ಬೆಳವಣಿಗೆಗಳು. ಇಷ್ಟು ದಿನ ಜಾಗತಿಕ ತಾಪಮಾನ ಏರಿಕೆ ಅಂದ್ರೆ ಅದೆಲ್ಲ ಆಗ್ತಲೇ ಇರುತ್ತೆ ಕಣ್ರಿ, ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಅಂತ ಮಾತಾಡ್ತಿದ್ರಲ್ಲ, ಅವರು ಈ ವಿಷಯನ ತಿಳ್ಕೋಬೇಕು, ಈ ಸ್ಟೋರಿನ ನೋಡಬೇಕು. ಎಲ್ಲೋ ಏನೋ ಆದರೆ ನಮಗೇನು ಸಮಸ್ಯೆ ಅಂತ ಕೇಳೋರಿಗೆ ಇದೊಂದು ಸ್ಪಷ್ಟವಾದ ಉತ್ತರ ಕೂಡ. ಹಾಗಾದ್ರೆ ಏನಿದು ಕಥೆ? ಹಿಮಾಲಯದಲ್ಲಿ ಆಗ್ತಾ ಇರೋದೇನು, ಅಲ್ಲಿನ ಜನ ಹೆದರ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಿಮಾಲಯ ಅನ್ನೋದು ಪಶ್ಚಿಮದ ಮಂದಿಗೆ ಜಗತ್ತಿನ ಅತ್ಯಂತ ಕಿರಿಯ ಹಾಗೂ ಎತ್ತರದ ಪರ್ವತ ಶ್ರೇಣಿ. ವಿಜ್ಞಾನಿಗಳ ಪಾಲಿಗೆ ಇದು 3ನೇ ಧ್ರುವ, ಬೌದ್ಧರ ಪಾಲಿಗೆ ಇದು ಧರ್ಮಕ್ಷೇತ್ರ, ಆದ್ರೆ ಹಿಂದೂಗಳ ಪಾಲಿಗೆ ಹಿಮಾಲಯ ಅನ್ನೋದು ಪರಶಿವನ ಆವಾಸ ಸ್ಥಾನ. ಅಲ್ಲೇ ಎಲ್ಲೋ ಯಾವುದೋ ಪರ್ವತದ ಮೇಲೆ ಶಿವ ಇದ್ದೇ ಇರ್ತಾನೆ. ಅವನ ಮನೆ ಅಂತ ಕರೆಸಿಕೊಳ್ಳೋ ಕೈಲಾಸ ಪರ್ವತವನ್ನ ಏರೋದಕ್ಕೆ ಇಲ್ಲಿಯವರೆಗೆ ಯಾರಿಗೂ ಸಾಧ್ಯ ಆಗಿಲ್ಲ. ಶಿವ ನರ್ತಿಸೋದಕ್ಕೆ ಶುರು ಮಾಡಿದ್ರೆ ಈ ಭೂಮಿ ನಡಗತ್ತೆ ಅನ್ನೋ ನಂಬಿಕೆಗಳು ನಮ್ಮಲ್ಲಿವೆ. ಈಗ ಅಂಥ ಶಿವನ ಆವಾಸಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಸದಾ ಕಾಲ ಕಪ್ಪು ಬಂಡೆಗಳ ಮೇಲಿನ ಬಿಳಿ ಹೊದಿಕೆಯಂತೆ ಕಾಣ್ತಾ ಇದ್ದ ಹಿಮ ಈಗಲ್ಲಿ ಕಾಣ್ತಾ ಇಲ್ಲ. ಅದರಲ್ಲೂ ಹಿಮಾಲಯದ ತಪ್ಪಲಲ್ಲಿರುವ ಓಂ ಪರ್ವತದಲ್ಲಿ ಈಗ ಹಿಮ ಕಾಣ್ತಲೇ ಇಲ್ಲ. ಇದು ಸ್ಥಳೀಯರ ಭಯವನ್ನ ಹೆಚ್ಚು ಮಾಡ್ತಾ ಇದೆ. ಅಲ್ಲಿರೋ ಕೆಲವರು ತಮ್ಮ ಇಡೀ ಬದುಕಿನ ಅವಧಿಯಲ್ಲಿ ಇಂಥ ದಿನಗಳನ್ನ ನಾವು ನೋಡೇ ಇರಲಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಶಿವನ ಮೂಲ ನೆಲೆ ಅಂತ ನಂಬಿರುವ ಈ ಓಂ ಪರ್ವತ ಹೀಗಾಗೋದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಅಲ್ಲಿನ ಜನ ಸಾಕಷ್ಟು ತಲೆ ಕೆಡಿಸ್ಕೋತಾ ಇದ್ದಾರೆ. ಗೆಳೆಯರೆ, ಓಂ ಪರ್ವತ, ಇದಕ್ಕೆ ಕೈಲಾಸ ಪರ್ವತಕ್ಕಿರುವಷ್ಟೇ ಶ್ರೇಷ್ಠತೆ ಇದೆ. ಈ ಪರ್ವತವನ್ನು ನೋಡೋದಕ್ಕೆ ದೇಶದ ನಾನಾ ಭಾಗಗಳಿಂದ ಯಾತ್ರಾರ್ಥಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಅಡ್ವೆಂಚರ್ಗಳನ್ನು ಮಾಡೋದಕ್ಕೆ ಜನ ಬರ್ತಾರೆ. ಈ ಓಂ ಪರ್ವತ ಅನ್ನೋದು ಒಂದು ರೀತಿ ದೇಶದ ಆಕರ್ಷಣೆಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಇಂಥ ಪರ್ವತದಲ್ಲಿ ಈಗ ಹಿಮಾನೇ ಇಲ್ಲ, ಅಲ್ಲಿ ಕಾಣೋದೆಲ್ಲ ಕಲ್ಲುಗಳು. ಅಂದಹಾಗೆ ಈ ಓಂ ಪರ್ವತ ಉತ್ತರಾಖಂಡ್ ರಾಜ್ಯದ ಪಿತೋರ್ಗಢ ಜಿಲ್ಲೆಯಲ್ಲಿದೆ. ಇದು ಸರಿಸುಮಾರು 5590 ಮೀಟರ್ಗಳಷ್ಟು ಎತ್ತರ ಇದ್ದು, ಈ ಪರ್ವತದ ಮೇಲೆ ಓಂ ಆಕೃತಿ ಮೂಡೋದ್ರಿಂದ ಇದನ್ನ ಓಂ ಪರ್ವತ ಅಂತ ಕರೀತಾರೆ. ಕಪ್ಪು ಬಂಡೆಗಳ ಮೇಲೆ ಹಿಮ ಸುರಿದಾಗ ಅಲ್ಲಿ ಓಂಕಾರದ ದರ್ಶನ ಆಗತ್ತೆ. ಉತ್ತರಾಖಂಡ್ ಮೂಲಕ ಕೈಲಾಸ ಮಾನಸ ಸರೋವರ ಯಾತ್ರೆ ಮಾಡುವವರು ಈ ಓಂ ಪರ್ವತವನ್ನ ನೋಡಿ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ಶಿವಾನೇ ವಾಸ ಮಾಡ್ತಾನೆ ಅನ್ನೋ ನಂಬಿಕೆ ಈ ಭಾಗದ ಜನರದ್ದು. ಅಷ್ಟೇ ಅಲ್ಲದೆ ಇಲ್ಲಿರೋ ಕಾಲಾಪಾನಿ ಅನ್ನೋ ಪ್ರದೇಶದಲ್ಲಿ ಗಣೇಶ ಪರ್ವತವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಓಂ ಪರ್ವತಕ್ಕೆ ಸನಾತನ ಧರ್ಮದಲ್ಲಿ ದೊಡ್ಡ ಮಹತ್ವ ಕೂಡ ಇದೆ. ಇಲ್ಲಿ ಆ ಊ ಮತ್ತು ಮಾಗಳ ಸಂಗಮವಾಗಿರುವ ಓಂ ಅನ್ನೋದು ಸೃಷ್ಟಿಯ ಮೂಲ ಅಂತ ಹೇಳ್ತಾರೆ. ಈ ಬ್ರಹ್ಮಾಂಡ ಉದಯವಾದ ಸಮಯದಲ್ಲಿ ಕೇಳಿಬಂದ ಮೊದಲ ಶಬ್ದ ಅಂದ್ರೆ ಅದು ಓಂಕಾರ ಅಂತ ವಿಜ್ಞಾನಿಗಳು ಕೂಡ ಒಪ್ಪಿಕೊಂಡಿದ್ದಾರೆ. ಇವತ್ತಿಗೂ ಕೂಡ ಬ್ರಹ್ಮಾಂಡದಲ್ಲಿ ಓಂಕಾರವನ್ನು ಹೋಲುವ ಶಬ್ದವೊಂದು ನಿರಂತರವಾಗಿ ಕೇಳಿ ಬರುತ್ತೆ ಅನ್ನೋದನ್ನ ನಮ್ಮ ವಿಜ್ಞಾನಿಗಳು ಅದು ಎಷ್ಟೋ ಬಾರಿ ಹೇಳಿದ್ದಾರೆ. ಹೀಗಾಗಿ ಈ ಓಂಕಾರಕ್ಕೂ ಈ ಪರ್ವತಕ್ಕೂ ಸಂಬಂಧ ಇದೆ ಅಂತ ಸ್ಥಳೀಯರು ಹೇಳ್ತಾರೆ. ಇಂಥ ಓಂ ಪರ್ವತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹಿಮ ಇಲ್ಲದ ವಾತಾವರಣ ನಿರ್ಮಾಣ ಆಗಿದೆ. ಈ ಬೆಟ್ಟಗಳ ಸಾಲಲ್ಲಿ ಓಂ ಪರ್ವತ ಅನ್ನೋದು ಎಲ್ಲಿದೆ ಅನ್ನೋದು ಕೂಡ ಗುರುತು ಸಿಗದಷ್ಟು ಆ ಪ್ರದೇಶ ಬದಲಾಗಿದೆ. ಕೆಲ ದಿನಗಳಿಂದ ಈ ರೀತಿಯ ಸಮಸ್ಯೆ ಇಲ್ಲಿ ಕಾಡೋದಿಕ್ಕೆ ಶುರುವಾಗಿದೆ. ಇಲ್ಲಿ ಓಂ ಪರ್ವತದ ಮೇಲೆ ಹಿಮ ಕಾಣೆಯಾಗಿರೋದು ಇಲ್ಲಿನ ಸ್ಥಳೀಯ ನಿವಾಸಿಗಳಲ್ಲಿ ಭಯವನ್ನುಂಟು ಮಾಡ್ತಾ ಇದೆ. ಯಾಕೆಂದ್ರೆ ಈ ಹಿಂದೆ ಯಾವತ್ತೂ ಕೂಡ ಅವರು ಇಂತಹ ಘಟನೆಯನ್ನ ಕಂಡಿರಲಿಲ್ಲ. ಈ ಬಾರಿ ಹಿಮಾಲಯ ಪರ್ವತ ಪ್ರದೇಶದಲ್ಲಾಗಿರೋ ಸಾಕಷ್ಟು ಬದಲಾವಣೆಗಳೇ ಈ ಸಮಸ್ಯೆಯ ಮೂಲ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಮಸ್ಯೆ ಅಂದ್ರೆ ಬೇರೆನೇನೂ ಅಲ್ಲ, ಹವಾಮಾನ ಬದಲಾವಣೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆ. ಇದರ ಜೊತೆಗೆ ಸಮಯ ಸಂದರ್ಭ ನೋಡದೆ ಬೀಳೋ ಮಳೆ ಕೂಡ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಹಿಮವನ್ನ ಕರಗಿಸಿ ಬಿಟ್ಟಿರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಜಾಗತಿಕ ತಾಪಮಾನದ ಪ್ರಭಾವ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ತಾಪಮಾನದ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಲ್ಲಿ ಪ್ರತಿ ದಶಕಕ್ಕೊಮ್ಮೆ 0.08 ಡಿಗ್ರಿಯಷ್ಟು ಉಷ್ಣಾಂಶ ಹೆಚ್ಚುತ್ತಾ ಇದೆ. ಇದು ಜಾಗತಿಕ ಮಟ್ಟದಲ್ಲಿ ಏರಿಕೆಯಾಗ್ತಾ ಇರೋ ಸರಾಸರಿ ತಾಪಮಾನಕ್ಕಿಂತ ಹೆಚ್ಚಾಗಿದ್ದು ಇಲ್ಲಿನ ಹಿಮ ಕರಗೋದಿಕ್ಕಿದು ಪ್ರಮುಖ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದೇ ರೀತಿ ತಾಪಮಾನ ಹೆಚ್ಚಾಗ್ತಾ ಹೋದ್ರೆ ಹಿಮಾಲಯದಲ್ಲಿರುವ ಹಿಮದಲ್ಲಿ 75% ನಾವು 2100 ಹೊತ್ತಿಗೆ ಕಳ್ಕೋಬೇಕಾಗತ್ತೆ. ಇನ್ನು ಹಿಮಾಲಯದಲ್ಲಿ ಹೆಚ್ಚಾಗ್ತಾ ಇರೋ ಮಾನವನ ಹಸ್ತಕ್ಷೇಪ ಕೂಡ ಅಲ್ಲಿನ ಪ್ರಕೃತಿಯ ಮೇಲೆ ಭಾರಿ ಪ್ರಭಾವವನ್ನು ಬೀರುತ್ತೆ. ಗೆಳೆಯರೆ, ಮಾನವನ ಹಸ್ತಕ್ಷೇಪ ಅಂತಿದ್ದ ಹಾಗೆ ಕೇವಲ ಭಾರತದಲ್ಲಿ ನಡೀತಿರುವ ರಸ್ತೆ ವಿಸ್ತರಣೆಗಳು, ಡ್ಯಾಮ್ ಕನ್ಸ್ಟ್ರಕ್ಷನ್ಗಳು, ಯಾತ್ರಾ ಸ್ಥಳಗಳ ಅಭಿವೃದ್ಧಿ ಮಾತ್ರ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಇವೆಲ್ಲ ಕೂಡ ಸಣ್ಣ ಪುಟ್ಟ ಕೆಲಸಗಳಷ್ಟೇ. ಆದ್ರೆ ಹಿಮಾಲಯದ ಹಿಂಬದಿಯಲ್ಲಿ ಚೈನಾ ಮಾಡ್ತಾ ಇರೋ ಕೆಲಸ ಇದೆಯಲ್ಲ, ಅದು ಹಿಮಾಲಯಕ್ಕೆ ನಿಜವಾಗ್ಲೂ ಹೆಚ್ಚು ಸಮಸ್ಯೆಯನ್ನ ತಂದು
ಮುಂದೊಡ್ತಾ ಇದೆ. ಇಲ್ಲಿ ಚೈನಾ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ, ಭಾರಿ ಪ್ರಮಾಣದ ನೀರನ್ನ ಶೇಖರಣೆ ಮಾಡ್ತಾ ಇದೆ. ಈ ನೀರಿನ ಶೇಖರಣೆಯ ಕಾರಣದಿಂದ ಹಿಮಾಲಯದಲ್ಲಿನ ಭೂಪದರಗಳು ಸಾಮಾನ್ಯಕ್ಕಿಂತ ಹೆಚ್ಚು ನಡುಗುತ್ತಾ ಇವೆ. ಇದು ಹಿಮಾಲಯದಲ್ಲಿ ಭೂಕಂಪಗಳಿಗೆ ಕಾರಣ ಆಗ್ತಾ ಇದೆ. ಯಾವಾಗ ಭೂಕಂಪನಗಳಾಗುತ್ತವೋ ಆಗ ಹಿಮ ನದಿಗಳು ಹಾಗೂ ಹಿಮ ಸರೋವರಗಳು ಕೂಡ ಬಾಯ್ಬಿಡುವುದಕ್ಕೆ ಶುರು ಮಾಡುತ್ತವೆ. ಹೀಗೆ ಹಿಮ ನದಿಗಳು ಸ್ಫೋಟಗೊಳ್ತಾ ಇರೋದ್ರಿಂದ ಅಲ್ಲಿನ ನೀರು ಹಿಮವನ್ನ ಕರಗಿಸಿ ನದಿಗಳಿಗೆ ಸೇರಿಸ್ತಾ ಇದೆ. ಹಾಗೇನೆ ಹಿಮಾಲಯದಲ್ಲಿ ಚೈನಾ ಮಾಡ್ತಾ ಇರೋ ರೈಲು ಹಾಗೂ ರಸ್ತೆ ಮಾರ್ಗಗಳ ಕಾಮಗಾರಿಗಳು ಕೂಡ ಬೃಹತ್ ಪ್ರಮಾಣದಲ್ಲಿ ನಡೀತಾ ಇವೆ. ಇದು ಹಿಮ ಪರ್ವತಕ್ಕೆ ತುಂಬಾನೇ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಇನ್ನು ಇದರ ಜೊತೆಗೆ ಪ್ರಕೃತಿಯಲ್ಲಾಗ್ತಾ ಇರುವ ಒಂದಷ್ಟು ಬದಲಾವಣೆಗಳು ಕೂಡ ಹಿಮಾಲಯದ ಪರಿಸ್ಥಿತಿಯನ್ನ ಚಿಂತಾಜನಕವನ್ನಾಗಿ ಮಾಡ್ತಾ ಇವೆ. ಇಲ್ಲಿ ಭಾರಿ ಪ್ರಮಾಣದಲ್ಲಿ ಮೇಘ ಸ್ಫೋಟಗಳಾಗ್ತಾ ಇರುತ್ತವೆ. ಜೋರು ಮಳೆಯ ಕಾರಣದಿಂದ ಹಿಮ ಕರಗಿ ನೀರಾಗಿ ನದಿಗೆ ಹರಿದು ಹೋಗ್ತಾ ಇದೆ. ಭಾರಿ ಮಳೆಯ ಸಂದರ್ಭಗಳಲ್ಲಿ ಹಿಮ ಸರೋವರಗಳಲ್ಲಿ ಶೇಖರಣೆಯಾಗಿದ್ದ ಅಪಾರ ಪ್ರಮಾಣದ ಹಿಮ ಕರಗಿ ನೀರಾಗುತ್ತೆ. ಅಲ್ಲದೆ ಅಲ್ಲಿನ ಹಿಮ ಕರಗಿ ಹೋಗಿದ್ರಿಂದ ಸರೋವರಗಳೇ ಒಡೆದು ಹೋಗ್ತಾ ಇವೆ. ಇದು ಹಿಮಾಲಯ ಭಾಗದಲ್ಲಿ ಫ್ಲಾಶ್ ಫ್ಲಡ್ಗಳು ಉಂಟಾಗೋದಕ್ಕೆ ಕಾರಣ ಆಗ್ತಾ ಇದೆ. ಹೀಗೆ ಪ್ರವಾಹಗಳು, ಭೂಕುಸಿತ ಉಂಟಾಗೋದ್ರಿಂದ ಕೂಡ ಅಲ್ಲಿನ ಮತ್ತಷ್ಟು ಹಿಮ ಕರಗಿ ಹೋಗ್ತಾ ಇದೆ. ಇದೆಲ್ಲ ಒಂದು ಚಕ್ರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಹಿಮ ಬೀಳುವ ಪ್ರಮಾಣ ಕೂಡ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ಹಿಮಾಲಯದ ಬಗ್ಗೆ ಸಂಶೋಧನೆಯನ್ನ ನಡೆಸ್ತಾ ಇರೋ ಸಂಸ್ಥೆಗಳು ಹೊರ ಹಾಕ್ತಾ ಇವೆ. ಇನ್ನು ಹಿಮಾಲಯದಲ್ಲಿ ಹಿಮ ಕರಗೋದು ಅಂದ್ರೆ ಅಲ್ಲಿನ ಪ್ರವಾಸೋದ್ಯಮದ ಮೇಲೆ ಭಾರಿ ದೊಡ್ಡ ಹೊಡೆತವನ್ನ ಅದು ಕೊಡುತ್ತೆ. ಪ್ರವಾಸಿಗರನ್ನ ನಂಬಿ ಬದುಕ್ತಾ ಇರೋ ಸಾಕಷ್ಟು ಜನ ಇದರಿಂದ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಓಂ ಪರ್ವತವನ್ನ ವೀಕ್ಷಿಸೋದಕ್ಕೆ ಅಂತಲೇ ಬರುವವರ ಸಂಖ್ಯೆ ಕೂಡ ತುಂಬಾ ಕಡಿಮೆಯಾಗಿ ಪ್ರವಾಸೋದ್ಯಮದಿಂದ ಬರುವ ಆದಾಯ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಸ್ಥಳೀಯರು ಓಂ ಪರ್ವತದ ಮೇಲಿನ ಹಿಮ ಕರಗಿ ಹೋಗೋದರ ಬಗ್ಗೆ ಆತಂಕಗೊಂಡಿದ್ದಾರೆ. ಅಲ್ಲಿ ಇದೇ ರೀತಿ ಹಿಮ ಕರಗ್ತಾ ಹೋದ್ರೆ ಬೇಸಿಗೆಯ ಸಂದರ್ಭದಲ್ಲಿ ನಮಗೆ ಕುಡಿಯೋದಕ್ಕೆ ನೀರು ಕೂಡ ಸಿಗೋದಿಲ್ಲ ಅನ್ನೋ ಭಯ ಅವರನ್ನ ಕಾಡೋದಕ್ಕೆ ಶುರು ಮಾಡಿದೆ. ಅರೆ, ಇದು ಅವ್ರ ತಲೆನೋವು ಕಣ್ರಿ. ಇಷ್ಟು ದಿನ ಮಾಡ್ಕೊಂಡ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾರೆ ಬಿಡಿ. ಉತ್ತರಾಖಂಡದಲ್ಲಿ ನೀರಿಗೇನು ಬರಾನ, ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿ ಹೋಗುತ್ತೆ ಅಂತ ನೀವು ಅಂದ್ಕೋಬಹುದು. ಆದ್ರೆ ಪರಿಸ್ಥಿತಿ ಹೀಗೆ ಮುಂದುವರಿತಾ ಹೋದ್ರೆ ಕೇವಲ ಉತ್ತರಾಖಂಡನ ಜನ ಮಾತ್ರ ಸಮಸ್ಯೆಗೆ ಸಿಲುಕೋದಿಲ್ಲ. ಈ ಜಗತ್ತಿನ ಸರಿಸುಮಾರು 100 ಕೋಟಿಗೂ ಹೆಚ್ಚು ಮಂದಿ ನೀರಿಲ್ಲದೆ ಒದ್ದಾಡಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ನಾವು ನೋಡೋದಾದ್ರೆ, ಹಿಮಾಲಯದಲ್ಲಿ ಗಂಗಾ, ಯಮುನಾ, ಸಿಂಧು, ಸಟ್ಲೇಜ್, ಬ್ರಹ್ಮಪುತ್ರ, ಕೋಶಿ ಸೇರಿದ ಹಾಗೆ ಸಾಕಷ್ಟು ನದಿಗಳು ಹುಟ್ಟತ್ವೆ. ಈ ಎಲ್ಲ ನದಿಗಳು ಜೀವನ ನದಿಗಳೇ. ಇವು ವರ್ಷ ಪೂರ್ತಿ ಹರಿಯೋ ನದಿಗಳು. ಅದಕ್ಕೆ ಕಾರಣ ಕೂಡ ಈ ಹಿಮಾಲಯನೇ. ಇಲ್ಲಿ ಏನಾಗುತ್ತೆ ಅಂದ್ರೆ, ಹಿಮಾಲಯದಲ್ಲಿ ಹುಟ್ಟುವ ನದಿಗಳು ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿ ಹರಿದ್ರೆ ಬೇಸಿಗೆಯಲ್ಲಿ ಹಿಮಾಲಯಗಳ ಮೇಲಿನ ಮಂಜು ಕರಗಿ ಆ ನದಿಗಳಲ್ಲಿ ನೀರು ಹರಿಬೇಕು. ಹಾಗಾಗಿನೇ ಇವು ವರ್ಷ ಪೂರ್ತಿ ಹರಿಯುವ ನದಿಗಳು ಅಂತ ಅನ್ನಿಸ್ಕೊಳ್ಳೋದು. ಒಂದ್ ವೇಳೆ ಹಿಮಾಲಯದಲ್ಲಿನ ಹಿಮ ಕರಗಿ ಹೋಯ್ತು ಅಂತ ಇಟ್ಕೊಳ್ಳಿ, ಈ ನದಿಗಳು ಕೂಡ ಕೇವಲ ಮಳೆಗಾಲದ ನದಿಗಳಾಗಿ ಬದಲಾಗತ್ವೆ. ಆಗ ನದಿಯಲ್ಲಿ ನೀರಿನ ತತ್ವಾರ ಕಂಡು ಬರೋದಕ್ಕೆ ಶುರು ಆಗುತ್ತೆ. ಅದು ಸುಮಾರು 100 ಕೋಟಿಯಷ್ಟು ಜನರಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಇಲ್ಲಿ ಗಂಗಾ ನದಿ ಪಾತ್ರದಲ್ಲೇ ಸರಿಸುಮಾರು 40ರಿಂದ 45 ಕೋಟಿಯಷ್ಟು ಜನ ವಾಸ ಮಾಡ್ತಾರೆ. ಗಂಗಾ, ಯಮುನಾ ಹಾಗೂ ಕೋಶಿ ನದಿಗಳ ಸಾಲಲ್ಲಿರೋ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ದೆಹಲಿ, ಉತ್ತರಾಖಂಡ್, ಹರಿಯಾಣ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿನ ಜನರಿಗೆ ಇದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹಾಗೆಯೇ ಭಾರತದ ಪಂಜಾಬ್ ಹಾಗೂ ಜಮ್ಮು ಕಾಶ್ಮೀರ ಸೇರಿದಂತೆ ಪಂಚ ನದಿಗಳು ಹರಿಯುವ ಜಾಗ ಕೂಡ ಸಮಸ್ಯೆಗೆ ಸಿಲುಕತ್ತೆ. ಹಾಗಾಗಿ ಭಾರತದಲ್ಲಿ ಸರಿಸುಮಾರು 50 ಕೋಟಿಯಷ್ಟು ಮಂದಿ ನೇರವಾಗಿ ಮತ್ತು ಪರೋಕ್ಷವಾಗಿ ಈ ನದಿಗಳ ಮೇಲೆ ಅವಲಂಬಿತರಾಗಿದ್ದಾರಲ್ಲ, ಅವರೆಲ್ಲರ ಬದುಕುಗಳು ಅತಂತ್ರಗೊಳ್ಳುತ್ತವೆ. ಇನ್ನು ಸಿಂಧು ಹಾಗೂ ಸಟ್ಲೇಜ್ ನದಿಗಳು ಹರಿಯುವ ಪಾಕಿಸ್ತಾನದಲ್ಲಿ ಸರಿಸುಮಾರು 24 ಕೋಟಿಯಷ್ಟು ಜನ ವಾಸ ಮಾಡ್ತಾರೆ. ಇದರಲ್ಲಿ ಕಡಿಮೆ ಅಂದರೂ 22 ಕೋಟಿ ಮಂದಿ ಸಿಂಧು ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಸಿಂಧು ನದಿಯಲ್ಲಿ ನೀರಿಲ್ಲ ಅಂದರೆ ಆ 22 ಕೋಟಿಯಷ್ಟು ಜನರ ಬದುಕು ಅಧೋಗತಿ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ಬ್ರಹ್ಮಪುತ್ರನ ಮೇಲೆ ಅವಲಂಬಿತವಾಗಿರುವ ಭಾರತದ ಅಸ್ಸಾಂ ಹಾಗೂ ಅರುಣಾಚಲ ಪ್ರದೇಶದ ಜನ ಹಾಗೂ ಬಾಂಗ್ಲಾದಲ್ಲಿನ ಜನ ಒಟ್ಟಿಗೆ ಸೇರಿದರೆ ಸುಮಾರು 18 ಕೋಟಿ ಆಗ್ತಾರೆ. ಇವರು ಕೂಡ ನೀರಿನ ಅಭಾವವನ್ನು ಎದುರಿಸಬೇಕಾಗಿ ಬರಬಹುದು. ಇನ್ನು ಚೈನಾದಲ್ಲಿ ಸುಮಾರು 10 ಕೋಟಿಯಷ್ಟು ಮಂದಿ ಸಮಸ್ಯೆಗೆ ಸಿಲುಕುತ್ತಾರೆ ಅಂದುಕೊಂಡ್ರೂ ಕೂಡ ಸರಿಸುಮಾರು 100 ಕೋಟಿಯಷ್ಟು ಮಂದಿಗೆ ನೀರಿನ ಅಭಾವ ಉಂಟಾಗುತ್ತೆ. ಹಾಗೆ ನೇಪಾಳದಲ್ಲಿ ಕೂಡ ಹಿಮಾಲಯದಲ್ಲಿ ಹುಟ್ಟುವ ನದಿಗಳನ್ನು ನಂಬಿಕೊಂಡ ಸುಮಾರು 3 ಕೋಟಿ ಜನ ಇದ್ದಾರೆ. ಹೀಗಾಗಿ ಹಿಮಾಲಯದಲ್ಲಿ ಹಿಮ ಕಡಿಮೆ ಆಗ್ತಾ ಇದೆ, ಅಲ್ಲಿನ ಭೂಮಿ ನಡುಗುತ್ತಾ ಇದೆ, ಪರ್ವತಗಳು ಬಾಯಿ ತೆರಿತಿವೆ ಅಂದ್ರೆ ಈ 100 ಕೋಟಿ ಮಂದಿಯ ಬದುಕುಗಳ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಇನ್ನು ಇಲ್ಲಿ ಕೂಡ ಅರೇ ಉತ್ತರ ಭಾರತದವರಿಗಲ್ವಾ ಇದೆಲ್ಲ ಸಮಸ್ಯೆ ಆಗೋದು, ನಮಗೇನಾಗೋದಿಲ್ಲ ಅಂತ ನಾವು ಅಂದ್ಕೊಂಡು ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಯಾಕೆಂದರೆ
ಉತ್ತರ ಭಾರತದಲ್ಲಿ ಸಮಸ್ಯೆ ಶುರುವಾಯಿತು ಅಂತ ಇಟ್ಕೊಳ್ಳಿ, ಅವರೇನು ಪಕ್ಕದ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಮ್ಯಾನ್ಮಾರ್ಗೋ ಹೋಗ್ತಾರಾ? ಅವರೆಲ್ಲ ಕೂಡ ಬದುಕುಗಳನ್ನ ಕಟ್ಕೊಳ್ಳೋದಕ್ಕೆ ವಲಸೆ ಬರೋದು ನಮ್ಮ ದಕ್ಷಿಣದ ರಾಜ್ಯಗಳ ಕಡೆಗೇನೆ. ಇದರ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ. ಹೀಗಾಗಿ ಹಿಮ ಪರ್ವತಗಳು ಹಿಮ ಕಳ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದು ಒಟ್ಟಾರೆ ಇಡೀ ಅಖಂಡ ಭಾರತವನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಘಟನೆ. ಈಗ ಅಂಥ ಪರಿಸ್ಥಿತಿಗೆ ಪ್ರಕೃತಿ ಮುನ್ನುಡಿ ಬರೆದ ಹಾಗೆ ಕಾಣ್ತಾ ಇದೆ. ಅಲ್ಲಿನ ಓಂ ಪರ್ವತ ಹಿಮ ಇಲ್ಲದೆ ಬಣಗುಡ್ತಾ ಇದೆ. ಇದೇ ಪರಿಸ್ಥಿತಿ ಹಿಮಾಲಯದ ಎಲ್ಲ ಪರ್ವತಗಳಲ್ಲೂ ಕಂಡು ಬರೋದಕ್ಕೆ ಶುರು ಆದ್ರೆ ಇನ್ನು ಈ ಉಪಖಂಡದ ಜನರನ್ನ ದೇವರು ಕೂಡ ಕಾಪಾಡೋದು ಕಷ್ಟ ಆಗುತ್ತೆ. ಹೀಗಾಗಿನೇ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ನಾನು ನೀವು ಅಂತ ಹೇಳದೆ ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಗಮನ ಹರಿಸಬೇಕಿದೆ. ಮರ ಗಿಡಗಳನ್ನ ನೆಡಬೇಕು, ಮಳೆ ನೀರಿನ ಸಂಗ್ರಹದ ಬಗ್ಗೆ ಗಮನ ಕೊಡಬೇಕು, ನೀರು ವ್ಯರ್ಥವಾಗದ ಹಾಗೆ ನೋಡ್ಕೋಬೇಕು. ಆ ಮೂಲಕ ತಾಪಮಾನದ ಏರಿಕೆ ಆಗದ ಹಾಗೆ ತಡೆಯೋ ಪ್ರಯತ್ನವನ್ನು ಮಾಡಬೇಕು. ಆಗಷ್ಟೇ ಇಂಥ ಅನಾಹುತಗಳಿಂದ ನಾವು ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ಹಿಮಾಲಯದ ಓಂ ಪರ್ವತದ ಮೇಲೆ ಹಿಮ ಖಾಲಿ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.